ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಜಯದತ್ ಹೆಗಡೆ. ಇವತ್ತು ನಾನು ಮನೆಯಿಂದ ಈಗ ಹೊನ್ನಾವರಕ್ಕೆ ಹೋಗ್ತಾ ಇದ್ದೇನೆ. ನನ್ನ ಮಗಳನ್ನು ಬಿಡಲಿಕ್ಕೆ, ಕಾಲೇಜಿಗೆ ಬಿಡಲಿಕ್ಕೆ ಹೋಗ್ತಾ ಇದ್ದೇನೆ. ಅವಳಿಗೆ ಬಸ್ಸು ಬರದೇ ಇದ್ದ ಕಾರಣ ಹೊನ್ನಾವರಕ್ಕೆ ಬಿಡುವಂಥ ಒಂದು ಪರಿಸ್ಥಿತಿ ಬಂದು ಒದಗಿತ್ತು. ಅದಕ್ಕೂ ಮೊದಲು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗದೇ ಇರುವವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ ಹಾಗೂ ವಿಡಿಯೋವನ್ನು ಶೇರ್ ಮಾಡಿ. ಇವತ್ತು ನಮ್ಮ ಹೊನ್ನಾವರದಲ್ಲಿ ಬೆಳಿಗ್ಗೆಯಿಂದ ತುಂಬ ಸೆಕೆಯ ಒಂದು ವಾತಾವರಣ ಸೃಷ್ಟಿಯಾಗಿತ್ತು. ತೀವ್ರವಾದಂಥ ಸೆಕೆಗೆ ಈಗ ಸ್ವಲ್ಪ ಪ್ರಮಾಣದ, ಲಘು ಪ್ರಮಾಣದ ಮಳೆ ಕೂಡ ಶುರುವಾಗಿದೆ. ಈಗ ನೋಡಿ, ಬಾರಿಕೆಯಿಂದ ಮಳೆ ಆಗ್ತಾ ಇದೆ. ಈಗ ಈ ವರ್ಷ ಯಾವ ಒಂದು ರೀತಿ ಸೆಕೆ ಬೀಳ್ತಾ ಇದೆ ಅಂದರೆ ತುಂಬ ಸೆಕೆ ಆಗ್ತಾ ಉಂಟು. ವಾತಾವರಣದಲ್ಲಿ ಕಲ್ಲೋಲಗಳು ಆಗ್ತಾ ಇವೆ. ದಿನಕ್ಕೆ ಒಂದು ರೀತಿಯಾದಂಥ ವಾತಾವರಣ ಸೃಷ್ಟಿ ಆಗ್ತಾ ಇದೆ. ರಾತ್ರಿ ಸಮಯದಲ್ಲಿ ಸ್ವಲ್ಪ ವಾತಾವರಣ ತಂಪಾಗ್ತಾ ಉಂಟು. ಹಗಲಿನಲ್ಲಿ ತೀವ್ರವಾದ ಬಿಸಿಲು ಮತ್ತು ಮೋಡದಿಂದ ತುಂಬ ಸೆಕೆ. ಇದೇ ರೀತಿ ಆದರೆ ಮನುಷ್ಯನ ಆರೋಗ್ಯ ಕೂಡ ತುಂಬ ಹಾಳಾಗ್ತದೆ. ಈ ವಿಡಿಯೋವನ್ನು ಮಾಡಿರುವಂಥ ಉದ್ದೇಶ ಎಂದರೆ, ಸ್ನೇಹಿತರೆ, ಈಗಾಗಲೇ ಹವಾಮಾನ ಇಲಾಖೆ ಏನು ವರದಿ ಮಾಡಿದೆ, ಬೆಳಗ್ಗೆ 10-11 ಗಂಟೆಯಿಂದ ಮಧ್ಯಾಹ್ನ 3-3:30ವರೆಗೆ ಬಿಸಿಲಿನ ಒಂದು ತಾಪಮಾನ ಜಾಸ್ತಿ ಇರುವುದರಿಂದ ಅದರಿಂದ ವಿಕಿರಣಗಳು ಸೂಸಿ ಹೊರಬಂದು ಮನುಷ್ಯನ ಆರೋಗ್ಯವನ್ನು ಹಾಳು ಮಾಡ್ತದೆ ಎಂಬಂಥ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಅವರು ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ನಾನು ಸಹ ತಮಗೆ ಹೇಳುವುದೇನೆಂದರೆ, ಆ ಒಂದು 3-4 ಗಂಟೆಗಳ ಕಾಲ ಆದಷ್ಟು ಹೊರಗಡೆ ಹೋಗುವುದನ್ನು ಕಡಿಮೆ ಮಾಡಿ, ಆರೋಗ್ಯದ ಮೇಲೆ ಎಲ್ಲರೂ ಗಮನ ಕೊಡಿ. ಮನುಷ್ಯನಿಗೆ ಆರೋಗ್ಯ ಇದ್ದರೆ ಜೀವನದಲ್ಲಿ ಏನನ್ನು ಬೇಕಾದರೂ ಸಾಧಿಸಬಹುದು ಎಂಬಂಥ ಒಂದು ಮಾತನ್ನು ಹೇಳುವುದರ ಮುಖಾಂತರ ಒಂದು ಉತ್ತಮವಾದಂಥ ಮಾಹಿತಿಯನ್ನು ನೀಡ್ತಾ ಇದ್ದೇನೆ. ಇದೇ ಥರವಾದಂಥ ವಾತಾವರಣ ಸೃಷ್ಟಿಯಾದಲ್ಲಿ ಯಾವಾಗಲೂ ಬೇಕಾದರೂ ಮಳೆ ಬರುವಂಥ ಸಾಧ್ಯತೆಗಳಿರ್ತದೆ. ಮತ್ತು ವಾತಾವರಣ ಯಾವ ರೀತಿ ಅಂತ ನಮಗೆ ಅರ್ಥ ಮಾಡಿಕೊಳ್ಳುವುದು ಸ್ವಲ್ಪ ಕಷ್ಟ ಆಗ್ತಾ ಉಂಟು. ಹಾಗೆಯೇ ಈ ಒಂದು ವಿಡಿಯೋ ತಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಭಾವಿಸಿಕೊಂಡಿದ್ದೇನೆ. ಇಂಥದ್ದೇ ಮತ್ತೊಂದು ಉತ್ತಮವಾದಂಥ ವಿಡಿಯೋದೊಂದಿಗೆ ತಮ್ಮ ಮುಂದೆ ಮತ್ತೊಮ್ಮೆ ಬರ್ತೇನೆ. ಎಲ್ಲರಿಗೂ ಧನ್ಯವಾದ. ಶುಭ ದಿನ.